ಚಿರತೆ ಆಗ ಕಾಣಿಸ್ಕೊಳ್ತಾನೆ ಇರುತ್ತೆ. ಅದೇ ರೀತಿ ಈಗ ಮತ್ತೊಮ್ಮೆ ಚಿರತೆ ಕಾಣಿಸಿಕೊಂಡಿದೆ. ಜಿಗಣಿ ಮನೆಯೊಂದರಲ್ಲಿ ಚಿರತೆ ಕಾಟ. ಚಿರತೆಯನ್ನ ಜಿಗಣಿಯಲ್ಲಿ ಮನೆಯೊಳಗೆ ಕೂಡಿ ಹಾಕಲಾಗಿದೆ. ಮನೆಯೊಳಗೆ ನುಗ್ಗಿತ್ತು ಚಿರತೆ, ಅದನ್ನ ಕೂಡಿ ಹಾಕಿದ್ದಾರೆ ಮನೆಯವರು. ಜಿಗಣಿಯ ಕುಂಟ್ಲೂರೆಡ್ಡಿ ಲೇಔಟ್ನಲ್ಲಿ ಘಟನೆ. ಚಿರತೆ ಸೆರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಮನೆಯ ಬಾಗಿಲಿಗೆ ಅಧಿಕಾರಿಗಳು ನೆಟ್ ಅಳವಡಿಸಿದ್ದಾರೆ. ಮನೆ ಮುಂದೆ ಬೋನ್ ಕೂಡ ಹಾಕಿದ್ದಾರೆ ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ. ಈಗ ಮನೆಯೊಳಗೆ ಚಿರತೆಯನ್ನ ಕೂಡಿ ಹಾಕಲಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಫೋನ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಸಿಟಿ ಒಳಗಡೆ ಇಷ್ಟು ಚಿರತೆ ಕಾಟ ಆಗ್ಬಿಟ್ರೆ ಹೇಗೆ? ಅರಣ್ಯಾಧಿಕಾರಿಗಳು ಏನ್ ಹೇಳ್ತಾರೆ ಈ ಬಗ್ಗೆ? ಈ ಚಿರತೆ ಹೇಗ್ ಬಂತು? ಏನ್ ನಡೆದಿದೆ? ಶ್ರೀಲಕ್ಷ್ಮಿ, ಇದು ಇವತ್ತು ಬೆಳಿಗ್ಗೆ ನಡೆದಿರುವಂತಹ ಘಟನೆ. ಅಂದ್ರೆ ನಿನ್ನೆ ರಾತ್ರಿನೇ ಬೆಂಗಳೂರು ಹೊರವಲಯದ ಜಿಗಣಿ ಬಳಿಯ ಕುಂಟ್ಲು ರೆಡ್ಡಿ ಲೇಔಟ್ ನಲ್ಲಿ ಚಿರತೆ ಕಾಣಿಸ್ಕೊಂಡಿದ್ದು. ಬೆಳಿಗ್ಗೆ 8 ಗಂಟೆ ಹೊತ್ತು ಸುಮಾರಿಗೆ ವೆಂಕಟೇಶ್ ಅನ್ನೋರು ತಮ್ಮ ಮನೆಯಿಂದ ಆಚೆ ಬರಬೇಕಾದ್ರೆ ಚಿರತೆ ಅವ್ರ ಮನೆ ಒಳಗೆ ಸೇರ್ಕೊಂಡಿದೆ. ಅದೃಷ್ಟವಶಾತ್ ವೆಂಕಟೇಶ್ ಅವರ ಒಂದು ಉಪಾಯದಿಂದ, ಅವರ ದಿಟ್ಟತನದಿಂದ ಚಿರತೆಯನ್ನ ಮನೆ ಒಳಗೆ ಗೂಡು ಹಾಕಿದ್ದಾರೆ. ಸದ್ಯಕ್ಕೆ ಮನೆ ಒಳಗಿರುವಂತಹ ಚಿರತೆಯನ್ನ ಹಿಡಿಲಿಕ್ಕೆ ಈಗಾಗಲೇ ಅರಣ್ಯಾಧಿಕಾರಿಗಳು ಜೊತೆಗೆ ವೈದ್ಯಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಅಂದ್ರೆ ಆಪರೇಷನ್ ಚಿರತೆ ಆರಂಭಕ್ಕೆ ಈಗಾಗಲೇ ಅರಣ್ಯ ಇಲಾಖೆ ಮುಂದಾಗಿದೆ. ಮನೆ ಮುಂದೆ ಫೋನ್ ಹಾಕಿರುವಂತಹ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಕಿರಣ್ ಅವರು ಇವತ್ತು ಅರವಳಿಕೆ ಮತನ್ನ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಕಿರಣ್ ಅವರು ಈ ಹಿಂದೆ ಕೂಡ್ಲು ಗೇಟ್ ಬಳಿ ನಡೆದಂತಹ ಒಂದು ಚಿರತೆ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ರು. ಆ ಸಂದರ್ಭದಲ್ಲಿ ಚಿರತೆಯನ್ನ ಹಿಡಿದಿದ್ರು. ಆ ಒಂದು ಟೀಮ್ ನಲ್ಲಿದ್ರು. ಈಗ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಚಿರತೆಯನ್ನ ಬೋನ್ ನಲ್ಲಿ ಸೆರೆ ಹಿಡಿಯುವಂತಹ ಪ್ರಯತ್ನ ಆಗ್ತಾ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಅನಧಿಕೃತ ಚಿರತೆ ಆಗ ಕಾಣಿಸ್ಕೊಳ್ತಾನೆ ಇರುತ್ತೆ. ಅದೇ ರೀತಿ ಈಗ ಮತ್ತೊಮ್ಮೆ ಚಿರತೆ ಕಾಣಿಸಿಕೊಂಡಿದೆ. ಜಿಗಣಿ ಮನೆಯೊಂದರಲ್ಲಿ ಚಿರತೆ ಕಾಟ. ಚಿರತೆಯನ್ನ ಜಿಗಣಿಯಲ್ಲಿ ಮನೆಯೊಳಗೆ ಕೂಡಿ ಹಾಕಲಾಗಿದೆ. ಮನೆಯೊಳಗೆ ನುಗ್ಗಿತ್ತು ಚಿರತೆ, ಅದನ್ನ ಕೂಡಿ ಹಾಕಿದ್ದಾರೆ ಮನೆಯವರು. ಜಿಗಣಿಯ ಕುಂಟ್ಲೂರೆಡ್ಡಿ ಲೇಔಟ್ನಲ್ಲಿ ಘಟನೆ. ಚಿರತೆ ಸೆರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಮನೆಯ ಬಾಗಿಲಿಗೆ ಅಧಿಕಾರಿಗಳು ನೆಟ್ ಅಳವಡಿಸಿದ್ದಾರೆ. ಮನೆ ಮುಂದೆ ಬೋನ್ ಕೂಡ ಹಾಕಿದ್ದಾರೆ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ. ಈಗ ಮನೆಯೊಳಗೆ ಚಿರತೆಯನ್ನ ಕೂಡಿ ಹಾಕಲಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಫೋನ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಸಿಟಿ ಒಳಗಡೆ ಇಷ್ಟು ಚಿರತೆ ಕಾಟ ಆಗ್ಬಿಟ್ರೆ ಹೇಗೆ? ಅರಣ್ಯಾಧಿಕಾರಿಗಳು ಏನ್ ಹೇಳ್ತಾರೆ ಈ ಬಗ್ಗೆ? ಈ ಚಿರತೆ ಹೇಗ್ ಬಂತು? ಏನ್ ನಡೆದಿದೆ? ಶ್ರೀಲಕ್ಷ್ಮಿ, ಇದು ಇವತ್ತು ಬೆಳಿಗ್ಗೆ ನಡೆದಿರುವಂತಹ ಘಟನೆ. ಅಂದ್ರೆ ನಿನ್ನೆ ರಾತ್ರಿನೇ ಬೆಂಗಳೂರು ಹೊರವಲಯದ ಜಿಗಣಿ ಬಳಿಯ ಕುಂಟ್ಲು ರೆಡ್ಡಿ ಲೇಔಟ್ ನಲ್ಲಿ ಚಿರತೆ ಕಾಣಿಸ್ಕೊಂಡಿದ್ದು. ಬೆಳಿಗ್ಗೆ 8 ಗಂಟೆ ಹೊತ್ತು ಸುಮಾರಿಗೆ ವೆಂಕಟೇಶ್ ಅನ್ನೋರು ತಮ್ಮ ಮನೆಯಿಂದ ಆಚೆ ಬರಬೇಕಾದ್ರೆ ಚಿರತೆ ಅವ್ರ ಮನೆ ಒಳಗೆ ಸೇರ್ಕೊಂಡಿದೆ. ಅದೃಷ್ಟವಶಾತ್ ವೆಂಕಟೇಶ್ ಅವರ ಒಂದು ಉಪಾಯದಿಂದ, ಅವರ ದಿಟ್ಟತನದಿಂದ ಚಿರತೆಯನ್ನ ಮನೆ ಒಳಗೆ ಗೂಡು ಹಾಕಿದ್ದಾರೆ. ಸದ್ಯಕ್ಕೆ ಮನೆ ಒಳಗಿರುವಂತಹ ಚಿರತೆಯನ್ನ ಹಿಡಿಲಿಕ್ಕೆ ಈಗಾಗಲೇ ಅರಣ್ಯಾಧಿಕಾರಿಗಳು ಜೊತೆಗೆ ವೈದ್ಯಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಅಂದ್ರೆ ಆಪರೇಷನ್ ಚಿರತೆ ಆರಂಭಕ್ಕೆ ಈಗಾಗಲೇ ಅರಣ್ಯ ಇಲಾಖೆ ಮುಂದಾಗಿದೆ. ಮನೆ ಮುಂದೆ ಫೋನ್ ಹಾಕಿರುವಂತಹ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಕಿರಣ್ ಅವರು ಇವತ್ತು ಅರವಳಿಕೆ ಮತನ್ನ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಕಿರಣ್ ಅವರು ಈ ಹಿಂದೆ ಕೂಡ್ಲು ಗೇಟ್ ಬಳಿ ನಡೆದಂತಹ ಒಂದು ಚಿರತೆ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ರು. ಆ ಸಂದರ್ಭದಲ್ಲಿ ಚಿರತೆಯನ್ನ ಹಿಡಿದಿದ್ರು. ಆ ಒಂದು ಟೀಮ್ ನಲ್ಲಿದ್ರು. ಈಗ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಚಿರತೆಯನ್ನ ಬೋನ್ ನಲ್ಲಿ ಸೆರೆ ಹಿಡಿಯುವಂತಹ ಪ್ರಯತ್ನ ಆಗ್ತಾ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಅನಧಿಕೃತ ಚಿರತೆ ಆಗ ಕಾಣಿಸ್ಕೊಳ್ತಾನೆ ಇರುತ್ತೆ. ಅದೇ ರೀತಿ ಈಗ ಮತ್ತೊಮ್ಮೆ ಚಿರತೆ ಕಾಣಿಸಿಕೊಂಡಿದೆ. ಜಿಗಣಿ ಮನೆಯೊಂದರಲ್ಲಿ ಚಿರತೆ ಕಾಟ. ಚಿರತೆಯನ್ನ ಜಿಗಣಿಯಲ್ಲಿ ಮನೆಯೊಳಗೆ ಕೂಡಿ ಹಾಕಲಾಗಿದೆ. ಮನೆಯೊಳಗೆ ನುಗ್ಗಿತ್ತು ಚಿರತೆ, ಅದನ್ನ ಕೂಡಿ ಹಾಕಿದ್ದಾರೆ ಮನೆಯವರು.
ಜಿಗಣಿಯ ಕುಂಟ್ಲೂರೆಡ್ಡಿ ಲೇಔಟ್ನಲ್ಲಿ ಘಟನೆ, ಚಿರತೆ ಸೆರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಮನೆಯ ಬಾಗಿಲಿಗೆ ಅಧಿಕಾರಿಗಳು ನೆಟ್ ಅಳವಡಿಸಿದ್ದಾರೆ. ಮನೆ ಮುಂದೆ ಬೋನ್ ಕೂಡ ಹಾಕಿದ್ದಾರೆ ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ. ಈಗ ಮನೆಯೊಳಗೆ ಚಿರತೆಯನ್ನ ಕೂಡಿ ಹಾಕಲಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಫೋನ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಸಿಟಿ ಒಳಗಡೆ ಇಷ್ಟು ಚಿರತೆ ಕಾಟ ಆಗ್ಬಿಟ್ರೆ ಹೇಗೆ? ಅರಣ್ಯಾಧಿಕಾರಿಗಳು ಏನ್ ಹೇಳ್ತಾರೆ ಈ ಬಗ್ಗೆ? ಈ ಚಿರತೆ ಹೇಗ್ ಬಂತು? ಏನ್ ನಡೆದಿದೆ? ಶ್ರೀಲಕ್ಷ್ಮಿ, ಇದು ಇವತ್ತು ಬೆಳಿಗ್ಗೆ ನಡೆದಿರುವಂತಹ ಘಟನೆ. ಅಂದ್ರೆ ನಿನ್ನೆ ರಾತ್ರಿನೇ ಬೆಂಗಳೂರು ಹೊರವಲಯದ ಜಿಗಣಿ ಬಳಿಯ ಕುಂಟ್ಲು ರೆಡ್ಡಿ ಲೇಔಟ್ ನಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಬೆಳಿಗ್ಗೆ 8 ಗಂಟೆ ಹೊತ್ತು ಸುಮಾರಿಗೆ ವೆಂಕಟೇಶ್ ಅನ್ನೋರು ತಮ್ಮ ಮನೆಯಿಂದ ಆಚೆ ಬರಬೇಕಾದ್ರೆ ಚಿರತೆ ಅವ್ರ ಮನೆ ಒಳಗೆ ಸೇರ್ಕೊಂಡಿದೆ. ಅದೃಷ್ಟವಶಾತ್ ವೆಂಕಟೇಶ್ ಅವರ ಒಂದು ಉಪಾಯದಿಂದ, ಅವರ ದಿಟ್ಟತನದಿಂದ ಚಿರತೆಯನ್ನ ಮನೆಯೊಳಗೆ ಕೂಡ್ ಹಾಕಿದ್ದಾರೆ. ಸದ್ಯಕ್ಕೆ ಮನೆಯೊಳಗಿರುವಂತಹ ಚಿರತೆಯನ್ನ ಹಿಡಿಲಿಕ್ಕೆ ಈಗಾಗಲೇ ಅರಣ್ಯಾಧಿಕಾರಿಗಳು ಜೊತೆಗೆ ವೈದ್ಯಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಅಂದ್ರೆ ಆಪರೇಷನ್ ಚಿರತೆ ಆರಂಭಕ್ಕೆ ಈಗಾಗಲೇ ಅರಣ್ಯ ಇಲಾಖೆ ಮುಂದಾಗಿದೆ. ಮನೆ ಮುಂದೆ ಫೋನ್ ಹಾಕಿರುವಂತಹ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಕಿರಣ್ ಅವರು ಇವತ್ತು ಅರವಳಿಕೆ ಮತನ್ನ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಕಿರಣ್ ಅವರು ಈ ಹಿಂದೆ ಕೂಡ್ಲು ಗೇಟ್ ಬಳಿ ನಡೆದಂತಹ ಒಂದು ಚಿರತೆ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ರು. ಆ ಸಂದರ್ಭದಲ್ಲಿ ಚಿರತೆಯನ್ನ ಹಿಡಿದಿದ್ರು. ಆ ಒಂದು ಟೀಮ್ ನಲ್ಲಿದ್ರು. ಈಗ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಚಿರತೆಯನ್ನ ಬೋನ್ ನಲ್ಲಿ ಸೆರೆ ಹಿಡಿಯುವಂತಹ ಪ್ರಯತ್ನ ಆಗ್ತಾ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಅನಧಿಕೃತ ಚಿರತೆ ಆಗ ಕಾಣಿಸ್ಕೊಳ್ತಾನೆ ಇರುತ್ತೆ. ಅದೇ ರೀತಿ ಈಗ ಮತ್ತೊಮ್ಮೆ ಚಿರತೆ ಕಾಣಿಸಿಕೊಂಡಿದೆ. ಜಿಗಣಿ ಮನೆಯೊಂದರಲ್ಲಿ ಚಿರತೆ ಕಾಟ. ಚಿರತೆಯನ್ನ ಜಿಗಣಿಯಲ್ಲಿ ಮನೆಯೊಳಗೆ ಕೂಡಿ ಹಾಕಲಾಗಿದೆ. ಮನೆಯೊಳಗೆ ನುಗ್ಗಿತ್ತು ಚಿರತೆ, ಅದನ್ನ ಕೂಡಿ ಹಾಕಿದ್ದಾರೆ ಮನೆಯವರು. ಜಿಗಣಿಯ ಕುಂಟ್ಲೂರೆಡ್ಡಿ ಲೇಔಟ್ನಲ್ಲಿ ಘಟನೆ, ಚಿರತೆ ಸೆರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಮನೆಯ ಬಾಗಿಲಿಗೆ ಅಧಿಕಾರಿಗಳು ನೆಟ್ ಅಳವಡಿಸಿದ್ದಾರೆ. ಮನೆ ಮುಂದೆ ಬೋನ್ ಕೂಡ ಹಾಕಿದ್ದಾರೆ ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ. ಈಗ ಮನೆಯೊಳಗೆ ಚಿರತೆಯನ್ನ ಕೂಡಿ ಹಾಕಲಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಫೋನ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಸಿಟಿ ಒಳಗಡೆ ಇಷ್ಟು ಚಿರತೆ ಕಾಟ ಆಗ್ಬಿಟ್ರೆ ಹೇಗೆ? ಅರಣ್ಯಾಧಿಕಾರಿಗಳು ಏನ್ ಹೇಳ್ತಾರೆ ಈ ಬಗ್ಗೆ? ಈ ಚಿರತೆ ಹೇಗ್ ಬಂತು? ಏನ್ ನಡೆದಿದೆ? ಶ್ರೀಲಕ್ಷ್ಮಿ, ಇದು ಇವತ್ತು ಬೆಳಿಗ್ಗೆ ನಡೆದಿರುವಂತಹ ಘಟನೆ. ಅಂದ್ರೆ ನಿನ್ನೆ ರಾತ್ರಿನೇ ಬೆಂಗಳೂರು ಹೊರವಲಯದ ಜಿಗಣಿ ಬಳಿಯ ಕುಂಟ್ಲು ರೆಡ್ಡಿ ಲೇಔಟ್ ನಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಬೆಳಿಗ್ಗೆ 8 ಗಂಟೆ ಹೊತ್ತು ಸುಮಾರಿಗೆ ವೆಂಕಟೇಶ್ ಅನ್ನೋರು ತಮ್ಮ ಮನೆಯಿಂದ ಆಚೆ ಬರಬೇಕಾದ್ರೆ ಚಿರತೆ ಅವ್ರ ಮನೆ ಒಳಗೆ ಸೇರ್ಕೊಂಡಿದೆ. ಅದೃಷ್ಟವಶಾತ್ ವೆಂಕಟೇಶ್ ಅವರ ಒಂದು ಉಪಾಯದಿಂದ, ಅವರ ದಿಟ್ಟತನದಿಂದ ಚಿರತೆಯನ್ನ ಮನೆಯೊಳಗೆ ಕೂಡ್ ಹಾಕಿದ್ದಾರೆ. ಸದ್ಯಕ್ಕೆ ಮನೆಯೊಳಗಿರುವಂತಹ ಚಿರತೆಯನ್ನ ಹಿಡಿಲಿಕ್ಕೆ ಈಗಾಗಲೇ ಅರಣ್ಯಾಧಿಕಾರಿಗಳು ಜೊತೆಗೆ ವೈದ್ಯಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಅಂದ್ರೆ ಆಪರೇಷನ್ ಚಿರತೆ ಆರಂಭಕ್ಕೆ ಈಗಾಗಲೇ ಅರಣ್ಯ ಇಲಾಖೆ ಮುಂದಾಗಿದೆ. ಮನೆ ಮುಂದೆ ಫೋನ್ ಹಾಕಿರುವಂತಹ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಕಿರಣ್ ಅವರು ಇವತ್ತು ಅರವಳಿಕೆ ಮತನ್ನ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಕಿರಣ್ ಅವರು ಈ ಹಿಂದೆ ಕೂಡ್ಲು ಗೇಟ್ ಬಳಿ ನಡೆದಂತಹ ಒಂದು ಚಿರತೆ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ರು. ಆ ಸಂದರ್ಭದಲ್ಲಿ ಚಿರತೆಯನ್ನ ಹಿಡಿದಿದ್ರು. ಆ ಒಂದು ಟೀಮ್ ನಲ್ಲಿದ್ರು. ಈಗ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಚಿರತೆಯನ್ನ ಬೋನ್ ನಲ್ಲಿ ಸೆರೆ ಹಿಡಿಯುವಂತಹ ಪ್ರಯತ್ನ ಆಗ್ತಾ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಅನಧಿಕೃತ